ಬಸ್ಸು ಟ್ರೈನ್ ಎಲ್ಲ ಓಲ್ಡ್ ಸ್ಟೈಲ್, ಫ್ಲೈಟ್ ಹತ್ತೋದೆ ನ್ಯೂ ಸ್ಟೈಲ್. ವೀಸಾ ಇಲ್ಲ, ಪಾಸ್ಪೋರ್ಟ್ ಇಲ್ಲ, ಆದರೂ ಕಾಬೂಲ್ನಿಂದ ಡೆಲ್ಲಿಗೆ ಆರಿಫೈಯಿಂಗ್ ಜರ್ನಿ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ಹೇಮಂತ್. ಸ್ನೇಹಿತರೆ, ಅಫ್ಘಾನಿಸ್ತಾನದ 13 ವರ್ಷದ ಹುಡುಗ ಕಾಬೂಲ್ಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಡೆಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ವಿಮಾನದ ಲ್ಯಾಂಡಿಂಗ್ ಗೇರ್ ಕಂಪಾರ್ಟ್ಮೆಂಟ್ನಲ್ಲಿ ಕೂತು ಪ್ರಯಾಣ ಮಾಡಿದ್ದಾನೆ. ಸ್ನೇಹಿತರೆ, 21 ಸೆಪ್ಟೆಂಬರ್ 2025 ಅಂದರೆ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಅಫ್ಘಾನಿಸ್ತಾನದಲ್ಲಿರುವಂತಹ ಕಾಬೂಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಒಂದು ಪ್ಲೇನ್ ಹೊರಡುತ್ತೆ. ಅದು KAM ಏರ್ ಪ್ಯಾಸೆಂಜರ್ ಪ್ಲೇನ್ ಇಂಡಿಯಾದ ಡೆಲ್ಲಿ ಏರ್ಪೋರ್ಟ್ಗೆ ಬರುತ್ತೆ. ಆ ಟೇಕ್ ಆಫ್ ಆಗುವಂತಹ ಸಮಯದಲ್ಲಿ 13 ವರ್ಷದ ಅಫ್ಘಾನಿಸ್ತಾನ್ ಹುಡುಗ ಲ್ಯಾಂಡಿಂಗ್ ಗೇರ್ ಕಂಪಾರ್ಟ್ಮೆಂಟ್ನಲ್ಲಿ ಕೂತು ಡೆಲ್ಲಿಗೆ ಪ್ರಯಾಣ ಮಾಡಿದ್ದಾನೆ. ಸ್ನೇಹಿತರೆ, ಯಾವುದೇ ಒಂದು ವಿಮಾನ ಆಗಲಿ ಅದು 30ರಿಂದ 35 ಸಾವಿರ ಅಡಿ ಎತ್ತರದಲ್ಲಿ ಹಾರ್ತಾ ಇರುತ್ತೆ. ಅಲ್ಲಿ ಪ್ರಾಪರ್ ಆಕ್ಸಿಜನ್ ಇರೋದಿಲ್ಲ, ಇನ್ನು ವೆದರ್ -ಡಿಗ್ರಿಯಲ್ಲಿ ಇರುತ್ತೆ. ಆದರೂ ಯಾವುದೇ ಒಂದು ಆಕ್ಸಿಡೆಂಟ್ ಆಗದೆ ಸೇಫ್ ಆಗಿ ಡೆಲ್ಲಿ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗ್ತಾನೆ. ಇನ್ನು ಡೆಲ್ಲಿ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆದಮೇಲೆ ಆ ವಿಮಾನದ ಸಮೀಪದಲ್ಲೇ ಓಡಾಡ್ತಿದ್ದನ್ನ ಡೆಲ್ಲಿ ಏರ್ಪೋರ್ಟ್ ಸ್ಟಾಫ್ ಅವರು ನೋಟಿಸ್ ಮಾಡಿದ್ದಾರೆ. ನೋಟಿಸ್ ಮಾಡಿ ಆತನನ್ನು ಕರ್ಕೊಂಡೋಗಿ ಕೆಲವು ಗಂಟೆಗಳ ಕಾಲ ಪ್ರಶ್ನೆ ಮಾಡಿದ್ದಾರೆ. ಆತನಿಗೆ ವೀಸಾ ಅಂದರೆ ಏನಂತ ಗೊತ್ತಿಲ್ಲ, ಪಾಸ್ಪೋರ್ಟ್ ಅಂದರೆ ಏನಂತ ಗೊತ್ತಿಲ್ಲ. ಯಾಕೆ ನೀನು ಅಫ್ಘಾನಿಸ್ತಾನದಿಂದ ಇಲ್ಲಿಗೆ ಬಂದಿದ್ದು ಅಂತ ಕೇಳಿದ್ರೆ, ಆತ ಇರಾನ್ಗೆ ನಾನು ಹೋಗ್ಬೇಕಂತ ಅಂದ್ಕೊಂಡಿದ್ದೆ, ಆದರೆ ಈ ಫ್ಲೈಟ್ ಇಂಡಿಯಾದ ಡೆಲ್ಲಿಗೆ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿದ್ದಾನೆ. ಇನ್ನು ಸ್ನೇಹಿತರೆ, ಈ 13 ವರ್ಷದ ಹುಡುಗ ಅಫ್ಘಾನಿಸ್ತಾನದಿಂದ ಇಲ್ಲಿಗಲ್ ಆಗಿ ಬೇರೆ ಕಂಟ್ರಿಗೆ ಟ್ರಾವೆಲ್ ಮಾಡ್ತಿದ್ದಾನೆ ಅಂದರೆ ಆ ಒಂದು ಅಫ್ಘಾನಿಸ್ತಾನದ ಕಂಟ್ರಿದ ಪರಿಸ್ಥಿತಿ ಹೇಗಿರುತ್ತೆ ಅಂತ ಒಂದ್ಸಲ ಯೋಚನೆ ಮಾಡಿ. ಸೊ ಈ ಹಿಂದೆಯೂ ಸಹ ಇದಾಗಿತ್ತು. ಸೊ ಬಹಳಷ್ಟು ಜನ ಅಫ್ಘಾನಿಸ್ತಾನ ಅಥವಾ ತಾಲಿಬಾನ್ ಈ ಫೈಟ್ನ ನಡುವೆ ಬಹಳಷ್ಟು ಜನ ಆ ಒಂದು ಫ್ಲೈಟ್ನ ಕಂಪಾರ್ಟ್ಮೆಂಟಲ್ಲಿ ಆಗಿರ್ಬೋದು ಅಥವಾ ಲ್ಯಾಂಡಿಂಗ್ ಗೇರ್ ಕಂಪಾರ್ಟ್ಮೆಂಟಲ್ಲಿ ಅಥವಾ ವೀಲ್ ಸಮೀಪದಲ್ಲೂ ಸಹ ಬಹಳಷ್ಟು ಜನ ಕೂತ್ಕೊಂಡು ಟ್ರಾವೆಲ್ ಮಾಡಿದ್ರು. ಆ ಒಂದು ಫ್ಲೈಟ್ ಟೇಕ್ ಆಫ್ ಆದಾಗ ಬಹಳಷ್ಟು ಜನ ಮೇಲಿಂದನೇ ಹಾರಿ ಪ್ರಾಣ ಬಿಟ್ಟಿದ್ರು. ಆದರೆ ಈ ಹುಡುಗನಿಗೆ ಆ ಥರ ಒಂದು ಪರಿಸ್ಥಿತಿ ಆಗಿಲ್ಲ. ಅಂದರೆ ಸ್ನೇಹಿತರೆ, ಆ ದೇಶದ ಪರಿಸ್ಥಿತಿ ಹೇಗಿದೆ ಅನ್ನೋದು ನಮಗೆ ಈ ಹುಡುಗ ಟ್ರಾವೆಲ್ ಮಾಡಿರೋ ಜರ್ನಿಲೇ ಗೊತ್ತಾಗ್ಬಿಡುತ್ತೆ. ಇನ್ನು ಈ ಹುಡುಗ ಮೈನರ್ ಆಗಿರೋದ್ರಿಂದ ಈತನ ಮೇಲೆ ಯಾವುದೇ ರೀತಿ ಕಂಪ್ಲೇಂಟ್ಸ್ ಆಗಿರಲಿ ಅಥವಾ ಯಾವುದೇ ರೀತಿ ಫೈನ್ ಅಥವಾ ಪೆನಾಲ್ಟಿ ಕೂಡ ಹಾಕಿಲ್ಲ. ಆತನನ್ನು ಅದೇ ಫ್ಲೈಟ್ನಲ್ಲಿ ಸೇಫ್ ಆಗಿ ಕಾಬೂಲ್ಗೆ ರಿಟರ್ನ್ ಕಳಿಸಿದ್ದಾರೆ. ಇನ್ನು ಸ್ನೇಹಿತರೆ, ಈ ಹುಡುಗನನ್ನು ಕರ್ಕೊಂಡೋಗಿ ಪ್ರಶ್ನೆ ಕೇಳಿದಾಗ ಈ ಹುಡುಗ ಹೇಳಿರುವಂಥದ್ದು, ಈತ ಇರಾನ್ಗೆ ಹೋಗಬೇಕಾಗಿತ್ತು, ಆದರೆ ಮಿಸ್ಟೇಕ್ ಆಗಿ ಇಂಡಿಯಾಗೆ ಬಂದಿದ್ದೀನಿ ಅಂತ. ಇನ್ನು ಸ್ನೇಹಿತರೆ, ಅಫ್ಘಾನಿಸ್ತಾನದಲ್ಲಿ ಈ ವಾರ್ ಅನ್ನೋದು ಸಾಮಾನ್ಯವಾಗ್ಬಿಟ್ಟಿದೆ. ಎಲ್ಲಂದರೆ ಅಲ್ಲಿ ಬಾಂಬ್ಗಳ ಸೌಂಡ್ ಕೇಳಿಸುತ್ತೆ, ಇನ್ನು ಗುಂಡಿನ ಸೌಂಡ್ ಅಂತೂ ಕೇಳ್ತಾನೆ ಇರುತ್ತೆ. ಸೊ ಇಂತಹ ಸನ್ನಿವೇಶ ಇರುವಂತಹ ಸ್ಥಳದಲ್ಲಿ ಇರೋದಕ್ಕೆ ಎಲ್ಲರಿಗೂ ಭಯ ಆಗುತ್ತೆ. ಆ ಒಂದು ರೀಸನ್ನಿಂದ ಈತ ಬೇರೆ ಕಂಟ್ರಿಗೆ ಟ್ರಾವೆಲ್ ಮಾಡ್ತಿದ್ದ ಅಂತ ಅನಿಸುತ್ತೆ. ಇನ್ನು ಸ್ನೇಹಿತರೆ, ಅಫ್ಘಾನಿಸ್ತಾನದ ಕಾಬೂಲ್ಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿರುವಂತಹ ಸೆಕ್ಯೂರಿಟಿ ಅಥವಾ ಭದ್ರತೆ ಹೇಗಿದೆ ಅನ್ನುವಂಥದ್ದು ಈ ಒಂದು ಸಿಚುವೇಶನ್ನಿಂದ ನಮಗೆ ಅರ್ಥ ಮಾಡ್ಕೊಬೋದು. ಯಾಕೆ ಅಂತ ಹೇಳಿದ್ರೆ ಸ್ನೇಹಿತರೆ, ಯಾವುದೇ ಒಂದು ಏರ್ಪೋರ್ಟ್ನಲ್ಲಾಗಿರಲಿ ಭದ್ರತೆ ಅನ್ನೋದು ಬಹಳ ಸ್ಟ್ರಾಂಗ್ ಆಗಿರುತ್ತೆ. ನಾವು ಸಣ್ಣ ಎಲೆಕ್ಟ್ರಾನಿಕ್ ಡಿವೈಸನ್ನು ತೊಗೊಂಡು ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ಚೆಕ್ ಮಾಡಿದಾಗ ಅಲ್ಲಿ ಅಲರ್ಟನ್ನು ಈ ಥರ ಒಂದು ಎಲೆಕ್ಟ್ರಾನಿಕ್ ಡಿವೈಸನ್ನು ತೊಗೊಂಡು ಹೋಗ್ತಿದ್ದೀವಿ ಅಂತ. ಅಂತಹ ಟೆಕ್ನಾಲಜಿ ಇರುವಂತಹ ಟೈಮ್ನಲ್ಲಿ ಅಫ್ಘಾನಿಸ್ತಾನದ ಕಾಬೂಲ್ ಏರ್ಪೋರ್ಟ್ನಿಂದ ಈ ಹುಡುಗ ಹೇಗೆ ಆ ಒಂದು ಲ್ಯಾಂಡಿಂಗ್ ಗೇರ್ ಕಂಪಾರ್ಟ್ಮೆಂಟಲ್ಲಿ ಕೂತ್ಕೊಂಡು ಟ್ರಾವೆಲ್ ಮಾಡ್ತಾನೆ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಆಗಿದೆ ಸ್ನೇಹಿತರೆ. ಇನ್ನು ಲ್ಯಾಂಡಿಂಗ್ ಗೇರ್ ಸಮೀಪದಲ್ಲಿ ಕುತ್ಕೊಳ್ಳೋಕ್ಕಿಂತ ಮುಂಚೆ ಇವನು ಒಂದು ಸ್ಪೀಕರ್ ಅನ್ನು ಕೂಡ ತಗೊಂಡೋಗಿರ್ತಾನೆ. ಮೇ ಬಿ ಟ್ರಾವೆಲ್ ಮಾಡಬೇಕಂದ್ರೆ ಸಾಂಗ್ಸ್ನ ಕೇಳೋದಕ್ಕಿರಬೇಕು. ಸೊ ಇಂತಹ ಸಾಹಸವನ್ನು ನಾವ್ಯಾರು ಮಾಡೋದು ಬೇಡ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.